ಸೂಪರ್. ಶೋಕಿಲ್ಲ ಅದು ತಾಳಿ ತರ ಇರೋದೇ ತಗೋ, ಬಾಂಡ್ಲಿಗೆ ಬೀಳಲ್ಲ. ಬ್ಯೂಟಿಫುಲ್ ಅಮ್ಯಾ ಹಾಗೆ ಎತ್ಕೊಂಡು ಸೀದಾ ಓಡ್ತಿರ್. ಸಣ್ಣದಾಯ್ತು ಇದು. ದೊಡ್ಡ ಕಳ್ರು ಎಂತ ನಮ್ಗೆ ಬೇಡ ಕಣೆ. ಲವ್ ಜಾಸ್ತಿ. ಒಂದೊಂದು ಕಿಸ್ ಕೊಡಿ ಪಾಪ. ನನ್ಗೆ ಅಂತ ಒಂದು ಜಾಗ ಇರೋದಿಲ್ಲ, ಟಾಯ್ಲೆಟ್ ಮಾತ್ರ. ಉಸಿರಾಡ್ತಾನೆ. ಇಲ್ಲ, ಹಿಟ್ಟಿನ ಅಭಿಷೇಕ. ಹಿಟ್ಟಿಗೆ ಚೆನ್ನಾಗಿದೆ. ಇಷ್ಟು ಕೋಪ ಮಾಡ್ಕೊಂತಾಳ ಗುರು. ಪಾಪ ಎಂತ ಮಾಡ್ತೀರಿ? ದೇವ್ರಿ ಪಾಪ, ಈ ಬಟ್ಟೆಲೆಲ್ಲ ಮಣ್ಣೆಲ್ಲ ಇದ್ದರೆ ಸ್ಕ್ರ್ಯಾಚಸ್ ಆಗುತ್ತೆ. ನೀವು ಇದು ಬಿಡಿ, ನಾನು ನಿಮ್ಮೊಂದು ಒಳ್ಳೆ ಪ್ರಾಡಕ್ಟ್ ತೋರಿಸ್ತೀನಿ. ಅಲ್ಲಿ ನೀವು ನೋಡಿ, ಒಂದ್ಸಲ ನೋಡಿ, ನೀವು ಅದನ್ನು ಆರಾಮ್ಸೆ ಯೂಸ್ ಮಾಡ್ಬೋದು. ಅದೆಲ್ಲ ಹೆಂಗೆ ಎಂತ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ನಿಮ್ಗೆ ಇದೆಲ್ಲ ಅರ್ಧ ಮುಕ್ಕಾಲು ಗಂಟೆ ಬೇಕಪ್ಪ ಇದು ಕ್ಲೀನ್ ಮಾಡಲಿಕ್ಕೆ. ಅದರಲ್ಲಿ ಒಂದು 10-15 ನಿಮಿಷ ಫುಲ್ ಕ್ಲೀನ್ ಆಗುತ್ತೆ. ಅದು ಎಂತ ಒರೆಸೋದು ಎಂಥದ್ದು ಬೇಡ, ಒಳ್ಳೆ ಹೈ ಪ್ರೆಷರ್ ಎಲ್ಲದೂ ಇರುತ್ತೆ. ನಿಮ್ಮನ್ನು ತೋರಿಸ್ತೀನಿ ತಡೀರಿ. ವಾಷಿಂಗ್ ಎಕ್ಸ್ಪೀರಿಯನ್ಸ್ನ ಇನ್ನಷ್ಟು ಈಸಿ ಮಾಡೋದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಅಗಾರ್ ಅವ್ರನ್ನ ರಾಯಲ್ ಹೈ ಪ್ರೆಷರ್ ವಾಷರನ್ನು. ಸೊ ಇದನ್ನು ನಾನು ಇವಾಗ ಅಸೆಂಬಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟಿಗೆ ಹ್ಯಾಂಡಲ್ ಬಾರ್ನ ಪ್ಲೇಸ್ ಮಾಡಿ, ಸ್ಕ್ರೂಗಳನ್ನ ಫಿಕ್ಸ್ ಮಾಡಿ, ಔಟ್ ಪೈಪ್ ಹೋಲ್ಡರ್ನ ಪ್ಲೇಸ್ ಮಾಡಬೇಕು. ಈ ಕೇಬಲ್ ಹೋಲ್ಡರ್ ನಮ್ಮ ಕಾರ್ ವಾಶ್ ಮಾಡಿದ ಮೇಲೆ ಇದರಲ್ಲಿ ಇಡ್ಬೋದು. ಬರೀ ಇಷ್ಟೇ ಅಲ್ಲ, ಇದರಲ್ಲಿ 5 meters ಔಟ್ಲೆಟ್ ಹೋಸ್ ವಿತ್ ಕ್ವಿಕ್ ಕನೆಕ್ಟರ್, 3 meter ಇನ್ಲೆಟ್ ಪೈಪ್, ಸ್ಪ್ರೇ ಗನ್, ಟರ್ಬೋ ನಾಸಲ್, adjustable nozzle, 3 sets of screws, inlet connector, tap connector. ಅಂತೂ ಇಂತೂ ಪ್ರೆಷರ್ ವಾಷರ್ನ ಸೆಟಪ್ ಮಾಡಿ ಆಯ್ತು. ನೋಡ್ಲಿಕ್ಕೆ ಎಷ್ಟು ಚಂದ ಉಂಟಲ್ಲ. ಇದ್ರ ಸ್ಪೆಷಾಲಿಟಿ ಅಂತ ಗೊತ್ತಾ? ಇದರಲ್ಲಿ 1800 ವಾಟ್ ಮೋಟರ್ ಇದೆ. ನನ್ನ ಮಾವನಿಗೆ ವಯಸ್ಸಾಯ್ತಲ್ಲ, ಸೊ ಅದನ್ನು ಎತ್ತಿ ಓಡಾಡ್ಲಿಕ್ಕೆ ಆಗುದಿಲ್ಲ. ಸೊ ಹೀಗೆ ರೋಲ್ ಮಾಡಿಕೊಂಡು ತಗೊಂಡು ಬರ್ತಾರೆ. ಆರಾಮಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದನ್ನ ಮೂವ್ ಮಾಡ್ಬೋದು. ಇದು ತುಂಬಾ ವೆಯ್ಟ್ ಇದೆ ಅನ್ಕೊಂಡ್ರ? ಇದು ಬರೀ 5.7 kg ಇದೆ. ಇದನ್ನ ಯೂಸ್ ಮಾಡೋದು ತುಂಬಾ ಈಸಿ. ವಾಟರ್ ಇನ್ಲೆಟ್ಗೆ ಕನೆಕ್ಟ್ ಮಾಡಬೇಕು ಮತ್ತೆ ಯಂತ್ರನ ಉಪಯೋಗ ಮಾಡಬೇಕು ಅಷ್ಟೇ. ಒಂದು ಬಕೆಟಲ್ಲಿ ನೀರು ತಕೊಂಡು ಇದನ್ನ ಇದ್ರೊಳಗೆ ಹಾಕಬೇಕು. ಇಂಪಾರ್ಟೆಂಟ್. ಈ ಮಗ್ಗು ಬೇಕು ಅಂತಿಲ್ಲ, ಇದನ್ನ ಹಾಕಿದ್ರೆ ಸಾಕು. ಇದೆಲ್ಲ ಅದ್ರ ಮೇಲೆ ಪವರ್ ಆನ್ ಮಾಡಬೇಕು ಗುರು. ಫಸ್ಟ್ ನಮ್ಮ ಕಾರ್ಗೆ ಫೋಮ್ ವಾಶ್ ಮಾಡಿದ್ವಿ. ವಾವ್, ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಫೋಮನ್ನು ಕ್ಲೀನ್ ಮಾಡಲಿಕ್ಕೆ ಸುಲಭ. ನೋಸಲನ್ನು ಸ್ವಲ್ಪ ತಿರುಗಿಸಿದ್ರೆ ಸಾಕು, ಫೋಮ್ ಬರೋದು ಸ್ಟಾಪ್ ಆಗುತ್ತೆ. ಪಾಪ ಹೈ ಪ್ರೆಷರ್ ಜೆಟ್ ಸ್ಪ್ರೇ ಗನ್ ಹಾಕಿದ್ರೆ ಇವಾಗ ನೋಡಿ, ಇದು ಗಲೀಜಾಗಿ ಟೈರ್ನೆಲ್ಲ ಕಿತ್ತು ಕ್ಲೀನ್ ಮಾಡ್ಬೋದು ನೋಡಿ. ಈಗ ಈ ಪ್ರಾಡಕ್ಟಿಂದ 4 ಮಡ್ಗಡ್ಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಆಮೇಲೆ ಕಾರನ್ನು ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತ ಈಗ ನೋಡ್ತಿದ್ದೀರಲ್ಲ. ಅಪಯ ಹಾಯ್, ಹೆಂಗಿತ್ತ ಕಾರ್ ವಾಶ್? ಕಂಡ್ರಲ್ಲ ಎಂತ ಪಳ ಹೊಳಿತಿತ್ತು. ಎಲ್ಲ ಧೂಳೆಲ್ಲ ಮಂಗ ಮಾಯ ಆಯ್ತು. ನಾನೀಗ ಎಂತ ಮಾಡಿದೆ ಅಂದರೆ ಕುಂದಾಪುರಕ್ಕೂ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದೆ. ಹಾಯ್, ನಾನು ಅಂತೂ ಅಪ್ಪನಿಗೆ ಒಂದು ಪ್ರೆಷರ್ ವಾಷರ್ ತಗೊಂಡಾಯ್ತು. ನೀವು ಇದನ್ನು ತಗೊಂಡ್ಕ ಮತ್ತೆಂತ ಲೇಟ್ ಮಾಡಿಬಿಡಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ, ಬೇಗ ಹೋಯ್ ತಗಣಿ ಮಾರ್ರೆ. ನನ್ನ ಅತ್ತೆ ಮಾವ ನಮ್ಮಿಬ್ಬರಿಗೆ ಆನಿವರ್ಸರಿ ಗಿಫ್ಟ್ ಕೊಡ್ಸಕ್ಕೆ ಅಂತ ನಮಗೆ ಭೀಮಾ ಜ್ಯುವೆಲ್ರಿಗೆ ಕರ್ಕೊಂಡ್ ಬಂದಿದ್ದಾರೆ. ನಾವ್ ಇವತ್ತಿಗೆ ಏನ್ ಬೈ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ, ಬನ್ನಿ. ಎಂತ ತಗೊಳ್ಳುವ? ಎಷ್ಟು ಲಕ್ಷದ್ದು ಕೊಡಿಸ್ತೀರಿ? ಅತ್ತೆ ನಂಗೆ ತಾಳಿ ಕೊಡಿಸ್ತಾರೆ, ನೀವೆಂತ ಕೊಡಿಸ್ತೀರಿ? ಎಂತ ಕೊಡಿಸ್ತೀರಿ? ನಾನು ನಿಂಗೊಂದು ಬಕೆಟ್. ಎಂತಕ್ಕೆ? ಅಷ್ಟೇ, ಒಂದು ಬಕೆಟ್ ಅಷ್ಟೇ. ನಮಸ್ಕಾರ, ಆರಾಮ್ ನೀವು? ಹೇಗಿದ್ದೀರಿ? ಅದು ಹೋಗಿ 1 ವರ್ಷ ಆಯ್ತು. ಇಲ್ಲ, ಅದು 1 ವರ್ಷ ಆಯ್ತು. ಈ ಥರದ್ದಲ್ಲ, ಯೂಶಲಿ ಡೈಮಂಡ್ದೆಲ್ಲ ಬರ್ತದಲ್ಲ, ಇಲ್ಲಿ ಚಿಕ್ಕದ ಡೈಮಂಡ್ ಸ್ಟೋನ್ ಪೆಂಡೆಂಟ್. ನನಗೆ ನಾರ್ಮಲ್ ಸಿಂಗಲ್ ಲೈನ್ ತಾಳಿ ಬೇಕು. ಎಂತ ಬೇಕಾದ್ರೆ ತಗೋ,
ಹೌದೌದು, ಅತ್ತೆ ಕೊಡ್ಸಲ್ಲ. ಹೌದು. ದೊಡ್ಡ ಡೈಮಂಡ್ ಇದು ಪೆಂಡೆಂಟ್ ಮತ್ತೆ ಕರಿಮಣಿ ದೊಡ್ಡದು. ಚೆಕ್ ಅಮ್ಮ ಕ್ಯಾಶ್ ಅಮ್ಮ? ಮತ್ತೆ ಸಾಧಾರಣದಲ್ಲ, ಬಾರಿ ರಿಚ್. ಕ್ಯಾಶ್ ಪೇಮೆಂಟ್ ಏನಿದ್ರು ಡಿಸೈನ್ ಎಲ್ಲ ಡಿಸೈನ್ ಶೋಕಿಲ್ಲ, ಶೋಕಿಲ್ಲ ಅದು, ಶೋಕಿಲ್ಲ ಅದು. ನಾನು ನಂಗೆ ತಗೊಳ್ಳಿಕ್ಕೆ ಅಂತ ಬಂದದ್ದು, ಅತ್ತೆ ಹುಡುಕ್ತಾ ಇದ್ದಾರೆ ಅವರಿಗೆ. ನಂಗೆ ತಗೊಳ್ಳಿ ಪ್ಲಾನ್ ಉಂಟಮ್ಮ? ಏನೆಲ್ಲ ಡಿಮ್ಯಾಂಡ್ಸ್ ಪಾಪ ಅಮ್ಮ ಇನ್ನೊಂದು ಕರಿಮಣಿ ತಗೊಂತಿದ್ದಾರೆ, ಅವರಿಲ್ಲ ಸ್ಮೈಲ್ ಅಷ್ಟೇ. ಇವಳದ್ದು ಏನೆಲ್ಲ ಡಿಮ್ಯಾಂಡ್ಸ್ ಇದೆ ನೋಡ್ಕೊಳ್ಳೋಣ ಫಸ್ಟ್. ಈಗ ಯಾ ದೊಡ್ಡದು. ನೈಸ್, ಬ್ಯೂಟಿಫುಲ್, ಚಂದ ಉಂಟು. ಈಗ ಹಾಂ, ಚಂದ ಇದೆ. ಇದರಲ್ಲೂ ಕರಿಮಣಿ ಇದೆ. ಪ್ಯಾಟ್ರನ್ ಯಾವ್ದು ಗೊತ್ತಿಲ್ಲ, ಆದರೆ ನಾವು ಹೇಳಿದ ರೀತಿ ಇದೆ ಅಷ್ಟೇ. ಹೇಳಿದ ರೀತಿ ಇದೆ ಅಷ್ಟೇ, ಇಷ್ಟಾಗಿ ಒಂದು ಪೆಂಡೆಂಟ್. ಎಂಥದ್ದು ತಾಳಿ ಹಾಕಿದಾಗ ಇರ್ಬೇಕು ಕುಮ್ಮಿ, ಹಾಂ. ತಾಳಿ ಥರ ಇರಬೇಕದು. ಯಾಕಂದ್ರೆ ಇವರ ಆಂಟಿ ಗೊತ್ತಾಗಬೇಕು ಎಲ್ಲರೂ ನೀನು ಮದುವೆ ಆಗಿದೆ ಅಂತ. ತಾಳಿ ಥರ ಇರೋದೇ ತಗೋ. ತಾಳಿಗೆ ತಗೊಳ್ತೇನೆ. ಹಾಂ, ಅದೇ ಗೊತ್ತಾಗೋದು ಬೇಡ ಎಲ್ಲರಿಗೆ ನೀವು ಮದುವೆ ಆಗಿದೆ ಅಂತ. ಇಡೀ ಊರಿಗೆ ಗೊತ್ತುಂಟು ನಂಗೆ ಮದುವೆ ಆಗಿದೆ ಅಂತ. ಇದು ಹಾಕಿಕೊಂಡು ಓಡಾಡುದಿಲ್ಲ ನಾನು. ವಿಷಯ ಅಂತ ಹೇಳಿ ಈಗ ಎಂತ ನಿನ್ಗೆ ಮದುವೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ ಈಗ? ಹೇಗೆ? ತಾಳಿ. ನನಗೆ ಮದುವೆ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಹೇಳು? ಹೇಗೆ? ನನ್ನ ಮುಖ ನೋಡ್ರೆ ಗೊತ್ತಾಗ್ತದೆ. ಮ್ಯಾರಿಡ್. ಅವರಿಗೆ ಮದುವೆ ಆಗಿದೆ ಅಂತ ಹೇಗೆ ಗೊತ್ತಾಗ? ಅವ್ರ ಮುಖ ಮುಖ ನೋಡ್ರೆ ಗೊತ್ತಾಗುತ್ತೆ ನನಗೆ ಮದುವೆ ಆಗಿದೆ ಅಂತ. ಅಷ್ಟೇ, ಸಿಂಪಲ್. ಮದುವೆ ಆದವ್ರ ಮುಖ ಚೇಂಜ್ ಇರುತ್ತಾ? ಓ, ಮುಖದಲ್ಲಿ ಕಳೆ ಕೊಳೆ ಎಲ್ಲ ಎದ್ದು ಕಾಣುತ್ತಲ್ಲ. ವಾವ್, ನೈಸ್. ಹಾಂ ಹಾಂ, ವಾವ್. ಅಪ್. ಚಂದ ಉಂಟಿದು. ಇದು ನೈಸ್. ಎರಡೆರಡು ತಾಳಿ. ಬಾ, ಇದೇ ಚೆನ್ನಾಗಿದೆ. ಇದನ್ನು ಒಮ್ಮೆ ಹಾಕಿ ಹಾಗೆ. ನಾನು ಇದನ್ನು ತಕ್ಕೊಂಡೆ. ನನ್ನ ಅತ್ತೆ ನನಗೆ ಪ್ರೀತಿಯಲ್ಲಿ ಕೊಡಿಸಿದ್ದಾರೆ ಡೈಮಂಡ್ ಇದು ತಾಳಿ. ಓ ಓ, ಅಮೇಝಿಂಗ್ ಅಲ್ಲ? ಹಾಗೆ ಎತ್ಕೊಂಡು ಸೀದಾ ಓಡ್ತಿರು, ಯಾರಿಗೂ ಗೊತ್ತಾಗೋದಿಲ್ಲ. ಹೌದು, ಬ್ಯಾಗಿಗೆ ಹಾಕಿ ಬೇಗ. 33 ಲಕ್ಷ ಅಷ್ಟೇ. ವಾವ್. ಇದೆಲ್ಲ ನಿಂಗೆ ದುಡ್ಡ? ಬ್ಯಾಗಿಗೆ ಹಾಕಿ, ಯಾರಿಗೆ ಹೇಳೋದು ಬೇಡ. ಅಲ್ಲ, ಸ್ವಲ್ಪ ಇನ್ನೂ ಕಾಸ್ಟ್ಲಿ ನೋಡು ಒಂಚೂರು. ಒಂದು ಎಕರೆಗೆ ಆಗೋಷ್ಟು ಹೇಳಿ. ಇದು ಅರ್ಧ ಎಕರೆದಾಯ್ತು ಅಲ್ಲ? 50? ಹಾಂ, ಅದೊಂದು 3/4 ಎಕರೆ. ನೀವು ಹಾಕಿ ನೋಡಿ, ಇಷ್ಟು ಚಂದ ಇದೆ ನೋಡಿ. ಹಾಕಿ ನೋಡಿ, ಇಷ್ಟು ಚಂದ ಇದೆ. ಇದು ಇಷ್ಟು ಸಣ್ಣದಲ್ಲ, ಹೇಳ್ಬೇಡ ಶ್ರೀಲಂಕ. ಓ, ಸಣ್ಣದಾಯ್ತು ಇದು. ಚೆನ್ನಾಗಿದೆಲ್ಲ. ಇನ್ವೆಸ್ಟ್ಮೆಂಟಿಗೆ ಗೋಲ್ಡೇ ತಗೊಳ್ಬೇಕು. ಅಲ್ಲ, ಇದೊಂದು 3/4 ಎಕರೆ ಮಾತ್ರ ಸಿಗುತ್ತೆ. ಯಾರ್ದು? ಅದು. 3/4 ಎಕರೆಗೆ ಅಷ್ಟು ಲಕ್ಷ ಬರುತ್ತಾ? 3/4 ಎಕರೆಗೆ ಒಂದು ಚಿಲ್ಲರೆ 5 ಲಕ್ಷ ಬರ್ಬೋದಾ? 3/4 ಎಕರೆ. ಓಹೋ, ನಿಂಗೆ 5 ಲಕ್ಷ ಚಿಲ್ಲರೆಯಾ? ಅಲ್ಲ, ತಕೊಂಡ್ ಬರ್ಲಿಕ್ಕೆ ಬಂದದ್ದು ನನಗೆ ತಾಳಿ ಆನಿವರ್ಸರಿ ಗಿಫ್ಟ್ ಅಂತ. ಗ್ಯಾಪಲ್ಲಿ ಅವ್ರು ಮೂಗ್ಬಿಟ್ಟು ಒಂದು ಬಿಲ್ ಮಾಡಿಸ್ತಾ ಇದ್ದಾರೆ. ಕಳ್ಳಿ ತರ ಅಂತ ಕಳ್ಳ. ದೊಡ್ಡ ಕಳ್ರು. ನಾನು ಆ್ಯಕ್ಚುಲಿ ಕಿಸೆಯಲ್ಲಿ ಒಂದು ಗೋಲ್ಡ್ ಇಟ್ಕೊಂಡಿದ್ದೀನಿ. ಒಬ್ಬ ಇದು ಇಲ್ಲೇ ಕಟ್ಟು ಹಾಕೋದಿಲ್ಲ ನಾನು. ಮಮ್ಮಿ ತುಟ್ಟಿದಾಗ ಮೂಗ್ ಚುಚ್ಕೊಂಡಿದ್ದ. ಈಗ 1 ಮಂತ್ ಬ್ಯಾಕ್ ಅದೇನೋ ಒಂದು ಸ್ಕ್ಯಾನಿಂಗ್ ಎಂತ ಮಾಡುವಾಗ ತೆಗ್ದಿದ್ದು, ಮತ್ತೆ ಹಾಕ್ಲಿಕ್ಕೆ ನೆನಪ ಇಲ್ಲ. ಇವಾಗ ಹೆದರಿಕೆ ಆಗ್ತದೆ. ನಮ್ಗೆ ಬೇಡ, ನಂಗೆ. ಪ್ರಿಯಾಂಕಾ ಕಾಮತ್ ಅವರ ಮೂಗುತಿ ಗಿಫ್ಟ್ ಶೀಲಾ ಚಂದ್ರಶೇಖರ್ ಅವರಿಗೆ. ಏಯ್, ಈಗ ಹಳ್ಳಿಕುಂಟ ನಂಗೆ ಹೆದರಿಕೆ ಆಗ್ತಿದೆ. ಬೇಡ ಅಂತಾರೆ. ಬೇಡ ಕಣೆ, ಹೆದರಿಕೆ ಆಗ್ತಿದೆ. ಓ
ಅಲ್ಲಾಡಿಸ್ಬೇಡಿ. ಹೌದೌದು ಅದೇ ಓಹೋ ಆಯ್ತಾ ಆಯ್ತಲ್ಲ. ಇಷ್ಟೇನಾ? ಓ ಅಮ್ಮ ದೇವಾ ಗೊತ್ತಾಗ್ಲಿಲ್ಲ. ನಾನೀಗ ನೀವು 10 ರಂಪಟ ಮಾಡ್ತೀರಿ. ನೀವು ಅದೇ ಹೋಲಿಗೆಲ್ಲ ಹಾಕಿದ್ದು ಮೊದ್ಲಿದ್ದು ಹೋಲಿಗೆ ಅಲ್ಲ. ಅಲ್ಲ ಅಲ್ಲ ಈ ಅಮ್ಮ ನೋಡ ಏ ನೀರು ಬಂತು ಕಣ್ಣಲ್ಲಿ. ನೋಡ ಚೆನ್ನಾಗಿದೆ, ತಿರುಗಿ ನೋಡು. ಸೂಪರ್ ಸೂಪರ್ ಇದೆ. ಚಂದ್ರಶೇಖರ್ ನಾಯಕರು ನೋಡಿ, ಊರ್ ಮೇಲೆ ಊರ್ ಬಿದ್ರು ಅವ್ರಿಗೆ ಏನಂತ ಹೆಂಡತಿ ಮೂಗ್ ಚುಚ್ಚಕ್ ಬಂದ್ರು ಕೂಗಿದ್ರು ಅವ್ರಿಗೆ ಎಂತಿದಿಲ್ಲ ಅಷ್ಟೇ. ದಾಟ್ಸ್ ಚಂದ್ರಶೇಖರ್ ಫಾರ್ ಯು. ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ನಮಸ್ಕಾರ ಬಾಬಾ, ಹೆಂಗುಂಟು ನೋಡಿ? ಲವ್ ಜಾಸ್ತಿ ಒಂದೊಂದು ಕಿಸ್ ಕೊಡಿ ಪಾಪ. ಅಂತ ಇಂತ ಒಂದು ರೌಂಡಿನ ಶಾಪಿಂಗ್ ಮುಗ್ದಿದೆ. ನಮ್ಮ ಆನಿವರ್ಸರಿಗೆ ನನ್ನ ಅತ್ತೆ ನಮ್ಗೆ ಗಿಫ್ಟ್ ಕೊಡ್ಸಿದ್ರು. ನಂಗೊಂದು ಕರಿಮಣಿ ಮತ್ತೆ ಪೆಂಡೆಂಟ್, ಅದು ನಾನು ಆರ್ಡರ್ ಕೊಟ್ಟು ಬಂದಿದ್ದೀನಿ. ನಮ್ಮ ಆನಿವರ್ಸರಿ ಡೇ ಅವತ್ತೇ ನಮ್ಗೆ ಸಿಗುತ್ತೆ. ನಮ್ಗೆ ಇಷ್ಟೆಲ್ಲ ನೋಡಿ ಆದ ನಂತರ ನಮ್ಮ ಅತ್ತೆಗೆ ಏನಾರು ಕೊಡಿಸ್ಬೇಕಲ್ಲ, ಅದಕ್ಕೆ ನಾವು ಮೂಕುತ್ತಿ ಕೊಡ್ಸಿದ್ವಿ. ಇವಾಗ ನಮ್ ಶಾಪಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗೋಣ ಬನ್ನಿ. ನಾವೆಲ್ಲರೂ ನಿಂಗೆ ನಾನು ನಂಗೆ ನೀನು ಗೋಲ್ಡ್ ಕೊಡ್ಸಿದ್ವಿ. ಪಪ್ಪಂಗೆ ಭೀಮಾ ಗೋಲ್ಡ್ನವ್ರು ಒಂದು ಕ್ಯಾಲೆಂಡರ್ ಕೊಟ್ಟರು. ವಾವ್ ನೈಸ್. ಇವತ್ತು ನಾವು ಒಂದು ಸ್ಪೆಷಲ್ ಚಾಲೆಂಜ್ ಅನ್ನ ತಗೊಳ್ತಾ ಇದೀವಿ. ಅಪ್ಪನಿಗೆ ಒಂದು ಕಾರ್ ವಾಷರ್ ಕೊಡ್ಸಿದ್ದು ಆಯ್ತು, ಕಾರ್ ವಾಶ್ ಮಾಡಿದ್ದು ಆಯ್ತು, ಅಂಡ್ ಆನಿವರ್ಸರಿ ಶಾಪಿಂಗ್ ಕೂಡ ಮುಗಿಸಿದ್ದಾಯ್ತು. ಇದೆಲ್ಲ ಆದ್ರ ಮೇಲೆ ಏನಾದ್ರೂ ಒಂದು ಈ ವಿಡಿಯೋದಲ್ಲಿ ಹೊಸ ಚಾಲೆಂಜ್ ನ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಐಡಿಯಾ ಜೊತೆ ಇವತ್ತು ಬಂದಿದೀವಿ ನಾವು. ಸೊ ಅದೇನಂತ ಹೇಳ್ತೀವಿ, ವಿಡಿಯೋ ಪೂರ್ತಿ ನೋಡ್ತಾ ಇರಿ. ಸೊ ಇವಾಗ ನಾವು ಏನು ಚಾಲೆಂಜ್ ಇಟ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ರೆ, ನಾವು ಒಂದಿಷ್ಟು ಕ್ವಶನ್ಸ್ನ ರೆಡಿ ಮಾಡಿದ್ದೀವಿ. ಒಂದು ಹೊಸ ಯುನಿಕ್ ಕಾನ್ಸೆಪ್ಟ್ ಒಂದಿಗೆ ಇವತ್ತು ಬಂದಿದ್ದೀವಿ. ಅಂತವೋ ನಾವಿಬ್ರು ನಮ್ಮಿಬ್ರ ಬಗ್ಗೆ ಕೆಲವು ಕ್ವೆಶ್ಚನ್ಸ್ ಕೇಳ್ತೀವಿ. ಆ ಕ್ವೆಶ್ಚನ್ಸ್ ಅಲ್ಲಿ ಯಾರು ಅದನ್ನ ಜಾಸ್ತಿ ಮಾಡ್ತಾರೋ ಅವ್ರಿಗೆ ಹಿಟ್ಟಿಗೆ ಅಭಿಷೇಕ ಮಾಡ್ತೀವಿ. ಆದ್ರೆ ತಲೆ ಮೇಲೆಲ್ಲ ಹಾಕಲ್ಲ, ಅವರು ಈ ತರ ಪ್ರೆಸ್ ಮಾಡಿ ಮುಖ ತುಂಬಾ ಹಿಟ್ ಮಾಡ್ತಾರೆ. ಓಕೆ, ಎಷ್ಟು ಕ್ವಶನ್ ಅಲ್ಲಿ ಯಾರ್ಯಾರು ಎಷ್ಟು ಪಾಯಿಂಟ್ಸ್ ತೆಗ್ದಿರಂತ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ಹಾಕಿ. ಇದರಲ್ಲಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೋ ಅವರಿಗೆ ನಮ್ಮ ಕಡೆಯಿಂದ ಒಂದು ಗಿವ್ ಅವೇ ಕೂಡ ಇದೆ. ಸೊ ಮತ್ತೆ ಆಗ್ತಾಡ ಸ್ಟಾರ್ಟ್ ಮಾಡೋಣ. ಎಸ್, ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ ಕೊಮ್ಮೆ. ಎಸ್. ಓಕೆ, ಸೊ ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಖರ್ಚು ಮಾಡೋದು ಎಂತ? ಓಹ್ ಎಂತ ನೀನು ಮಾಡ್ತಿ? ಸತ್ಯ ಹೇಳಿ ಮುಖ ಹಿಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಂತಾಯ್ತು? ಡಬ್ಬ ತರ ಉಂಟಾ? ಎಂತಾಯ್ತು? ಚಂದ ಇಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ಹೌದಾ? ತುಂಬಾ. ವಾವ್, ಹಿಟ್ಟಿನ ಅಭಿಷೇಕ ಶುರು ಆಗಿದೆ. ಮೂಳೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮಿಬ್ರಲ್ಲಿ ಯಾರು ರೆಸ್ಪಾನ್ಸಿಬಲ್ ಇಲ್ಲ? ನೀವೇ. ಇದಕ್ಕೂ ನಾನೇ. ನಾನು ಆಕ್ಚುಲಿ ಮನೆ ಯಜಮಾನ, ತುಂಬಾ ರೆಸ್ಪಾನ್ಸಿಬಲ್ ಪರ್ಸನ್ ಇನ್ ದಿಸ್ ಹೌಸ್. ಇದಕ್ಕೆ ನೀನೇ ಸರಿಯಾದ ಉತ್ತರ. ನೀನೇ. ಯಾರಿಗೆ ಬೇಕಾದ್ರೆ ಕೇಳಿದ್ರೆ ಹೇಳ್ತಾರೆ. ಇದ್ರಲ್ಲಿ ನಮ್ಮ ಮನೇಲಿ ಯಾರು ರೆಸ್ಪಾನ್ಸಿಬಲ್ ಕೇಳಿದ್ರೆ ಅದಕ್ಕೆ ಬರೋದು ಒಂದೇ ಆನ್ಸರ್, ಅಮಿತ್ ನಾಯಕ್. ನೀನು ಹೇಳು, ಅಮಿತ್ ನಾಯಕ್ ಇಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಹೇಳಿ. ಅದು ಅಮಿತ್ ನಾಯಕ್ ಈಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಸೂಪರ್. ಓಹ್, ಅಮೇಜಿಂಗ್ ಅಮ್ಯೋ, ಅಮೇಜಿಂಗ್. ಹೆಂಗ ನಾನು ಇದಕ್ಕ ಮೇಕಪ್ ಮಾಡ್ಕೊಂಡು ಬಂದಿದ್ದು. ಸೂಪರ್, ಚಂದ ಇದೆ ಮಾತ್ರ. ನೆಕ್ಸ್ಟ್ ಕ್ವೆಶ್ಚನ್, ನಮ್ಮಿಬ್ರಲ್ಲಿ ಟ್ರಾವೆಲ್ ಮಾಡೋ ಹುಚ್ಚು ಯಾರಿಗೆ ಜಾಸ್ತಿ? ನೀನು ಹೇಳಕ್ಕಿಂತ ಮುಂಚೆ ಹತ್ತೀನಿ ತಡಿ. ಓ, ಸತ್ಯ ಮುಗುಳೋಗೋಯ್ತು. ನನಗೆ ಸೀದಾ ಹೋಗಿ ಬಾಂಡ್ಲಿಗೆ ಬೀಳಲ್ಲ, ಒಂದು ಬಜ್ಜಿ ಬೋಂಡ ಏನಾದ್ರು ಒಂದು ಹಾಕ್ತೇನೆ. ಹಂಗೆ ಆಕ್ಚುಲಿ ತುಂಬಾ ಟ್ರಾವೆಲ್ ಮಾಡಕ್ಕೆ ಇಷ್ಟ. ನೆಕ್ಸ್ಟ್ ಇಯರ್ ಫುಲ್ ನಾನು ಸೋಲೋ ಟ್ರಿಪ್ ಮಾಡ್ತಾ ಇದ್ದೀನಿ. ಇವಳು ಎಲ್ಲಿಗೂ ಬರಲ್ಲ ಅಂತ ಫಸ್ಟ್ಗೆ ಹೇಳ್ಬಿಟ್ಟಿಯಾಳೆ. ಸೊ ಏನ್ ಮಾಡಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಕಾಟ ಕೊಡ್ತಾರೆ ಅಂತ. ಅದಕ್ಕೇನು ಯೋಚನೆ ಮಾಡೋದೇ ಅವಶ್ಯಕತೆನೇ ಇಲ್ಲ. ಹಂಗಲ್ಲ, ತಡಿ ಒಂದು ನಿಮಿಷ, ಅರ್ಧ ಮಾಡಿಲ್ಲ ತಡಿ. ಅಲ್ಲ ಬಾಯಿ.
ಸೂಪರ್, ಅಮೇಜಿಂಗ್. ಸೂಪರ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮಿಬ್ಬರಲ್ಲಿ ಜಾಸ್ತಿ ಮೊಬೈಲ್ ಯಾರು ಯೂಸ್ ಮಾಡ್ತಾರಂತ. ಹೇಯ್ ಎಂತ ನನ್ನ ಕೈ ಬಿಡು. ಇದಕ್ಕೆ ಒನ್ ಅಂಡ್ ಓನ್ಲಿ ಆನ್ಸರ್ PK. ನಾನು ಹೆಂಗೆ ಇಡೀ ಹೊತ್ತು ಮೊಬೈಲು, ಬಿಗ್ ಬಾಸ್. ನಾನು ಬಿಗ್ ಬಾಸ್ ಟಿವಿಲಿ ನೋಡೋದು. ನೀವು ಇಡೀ ಹೊತ್ತು ಈಗ ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಫೋನು, ನಿಮ್ದು ಕ್ಲೈಂಟ್ಸ್ ಕಾಲು ಫೋನು, ನಿಮ್ದು ಏನೇ ಕೆಲಸ ಆಗೋದು ಫೋನು. ಬೇಡ. ಅರ್ಥ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್, ನಮ್ಮ ಮನೆ ಜಾಸ್ತಿ ಗಲೀಜ್ ಮಾಡೋರು ಯಾರು? ನಾನೇ ಗಲೀಜ್ ಮಾಡ್ತೀನಿ, ನಾನೇ ಕ್ಲೀನ್ ಮಾಡೋದು. ಕ್ಲೀನ್ ಮಾಡ್ತೀರಾ ನೀವು? ನಾನು ತುಂಬಾ ನೀಟ್ ಪರ್ಸನ್ ಆ್ಯಕ್ಚುಲಿ. ನಂಗೆ ಏನಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕು, ಗಲೀಜ್ ಮಾಡೋದು, ಹಾಗೆ ನೀಟಾಗಿಡೋದು, ಇದೊಂಥರ ಏನು ಹೊಸದು ಕಲಿಯೋದಂತಾರಲ್ಲ, ಹಿಂಗೆ ನಾನು ಒಂದು ನೋಡಿದಾಗ ಗಲೀಜ್ ಮಾಡ್ತೀನಿ, ಆಮೇಲೆ ಹಾಗೆ ನೀಟಲ್ಲಿ ಕ್ಲೀನ್ ಮಾಡಿರ್ತೀನಿ. ಅದೊಂದು ಅಭ್ಯಾಸ ನನಗೆ. ಇವರು ಬರೀ ಗಲೀಜ್ ಮಾಡ್ತಾರೆ, ಕ್ಲೀನ್ ಮಾಡೋ ಕೆಲಸ ನಂದು. ಎಷ್ಟು ಗಲೀಜ್ ಮಾಡೋಕ್ಕಾಗುತ್ತೆ ಒಂದು ಮನುಷ್ಯ ಅಂತ ಚೆಕ್ ಮಾಡೋದು ಈಸ್ ಅಮಿತ್. ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಟಿವಿ ನೋಡ್ತಾರೆ? ಸುಮ್ಮನೆ ನೀನೇ ಹತ್ತೆ ನಾನು ಮುಳುಗ್ಸ. ಅದಂಗೆ ಬೆಳಿಗ್ಗೆ ಎದ್ದು ಕ್ರಿಕೆಟ್ ನೋಡುದು ನೀವು, ನ್ಯೂಸ್ ನೋಡುದು ನೀವು, ನಾನು ಯಾಕೆ ಹೋಗ್ಬೇಕು? ದೇವರನ್ನ ಕೇಳು, ಹಾಕು. 10 ನಿಮಿಷಕ್ಕಿಂತ ಜಾಸ್ತಿ ಟಿವಿ ನಾನು ಇಡೀ ದಿನ ನೋಡ್ತೀನ ಹೇಳಿ. 15-20 ನಿಮಿಷ ಬೇಡ, 10 ನಿಮಿಷ ಸುಮ್ಮನೆ ಅದತ್ಯಾ ಹತ್ಲ. ತಡಿ ಒಂದು ನಿಮಿಷ, ತಡಿ. ಇಲ್ಲ ತಡಿ. ಅಮೇಜಿಂಗ್, ಯು ಆರ್ ಬ್ಯೂಟಿಫುಲ್ ಅಮ್ಯಾ. ಹೀಗೆ ಮಾಡಿ. ಎಂತ ನೀವು ಹಾಗೆ ಮಾಡುವಾಗ ನಂದು ಈ ಕಡೆ ಮುಗಿದ ಹಾರ್ಲಿಲ್ಲ, ಇದು ಬ್ಲಾಕ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಟಾಯ್ಲೆಟ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡೋರು ಯಾರು? ಯಾರು 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 ಗೊತ್ತಿಲ್ಲಪ್ಪ. ಅಂಥದ್ದು ಏನಿರುತ್ತೆ ಟಾಯ್ಲೆಟ್ ಅಲ್ಲಿ? ನನಗೆ ಅಂತ ಒಂದು ಜಾಗ ಇರೋದಿಲ್ಲ ಮನೇಲಿ, ಟಾಯ್ಲೆಟ್ ಮಾತ್ರ. ಒಂದು ನೆಮ್ಮದಿ, ಒಂದು ಸುಖ, ಶಾಂತಿ, ಸ್ವಂತ ಟೈಮ್, ಮೀ ಟೈಮ್ ಅಂತ ಸಿಕ್ಕೋದು ನನಗೆ ಟಾಯ್ಲೆಟ್ ಅಲ್ಲಿ ಮಾತ್ರ. ಮಾತಾಡುವಾಗ ಮಳೆ ಹಂಗೆ ಬೀಳ್ತಾನೆ ಇದೆ. ಟಾಯ್ಲೆಟ್ ನನಗೆ ತುಂಬಾ ಇಷ್ಟ. ನಾನು ಜಾಸ್ತಿ ಟೈಮ್ ಟಾಯ್ಲೆಟ್ ಅಲ್ಲಿ ಸ್ಪೆಂಡ್ ಮಾಡ್ತೀನಿ ಅಂತ ಇವಳು ಹೇಳ್ತಾಳೆ. ಏನೋ ಒಂದು ರೀಲ್ಸ್ ನೋಡ್ಕೊಂಡು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಕೊಂಡು ಏನೋ ಒಂದು ಇರ್ತೀನಪ್ಪ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇದು ಒಂದು ಕ್ವಶನ್. ಲುಕ್ ಎಟ್ ಯು ಅಮ್ಯಾ, ಲುಕ್ ಎಟ್ ಯು. ನಮ್ಮಿಬ್ರಲ್ಲಿ ಜಾಸ್ತಿ ಕಾಟ ಕೊಡೋದು ಯಾರು? ಬ್ಯಾಡಮ್ಯ, ಮೂಗೊಳಗೆ ಹೋಗುತ್ತೆ. ನೀನ್ ಫ್ಲೆಕ್ಸಿಬಲ್ ಇರ್ಬೇಕು, ಆಮೇಲೆ ಮೂಗೊಳಗೆ ಹೋಗುತ್ತೆ. ಪ್ಲೀಸ್, ಐ ಲವ್ ಯು. ಲವ್ ಯು ಕಣಿ. ಉಸಿರಾಡ್ತಾನೆ. ಇಲ್ಲ ಅದೆಲ್ಲ ಟೈಮ್ ಇಲ್ಲ. ನೀನು ಅರ್ಧ ಮುಖ ಕೊಡ್ಲಿಕ್ಕಿಲ್ಲ, ಫುಲ್ ಈಗ ಮುಳುಗಿಸ್ಬೇಕು. ಕಾಟ ಕೊಡ್ತಾಳೆ, 1-2 ಗುರು. ಅದ್ ಮಾಡು, ಇದ್ ಮಾಡು, ಅದ್ ತಗೊಂಬ, ಇದ್ ತಗೊಂಬ, ಕಾಲೊತ್ತು, ಕೈ ಹೊತ್ತು, ತಲೆ ಹೊತ್ತು, ಅದ್ ಮಾಡ್ರಿ, ಇದು ಇಲ್ಲ, ಇದಲ್ಲ, ಅದಿಲ್ಲ. ಕಾಟ ಅಂದ್ರೆ ಕಾಟೇಶ್ವರಿ ಇವಳು. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್, ಮನೆಯಲ್ಲಿ ಕಮ್ಮಿ ಅಡಿಗೆ ಮಾಡೋರು ಯಾರು? ಯಾರು? ನೀವೇ. ಸತ್ಯ, ನಾನು ಎಷ್ಟು ಹೆಲ್ಪ್ ಮಾಡೋದಿಲ್ಲ ನಿಂಗೆ. ಹೆಲ್ಪ್ ಮಾಡ್ತೀರಿ, ಆದ್ರೆ ಅಡಿಗೆ ಮಾಡ್ತೀರಾ? ಹೌದಾ? ಚೆನ್ನಾಗಿದೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಮ್ಮಿಬ್ರಲ್ಲಿ ಕೋಪ ಯಾರಿಗೆ ಜಾಸ್ತಿ? ಒಂದು ನಿಮಿಷ ತಡಿ, ಇದಕ್ಕೆ ನಾನು ಸ್ವಲ್ಪ ನಂದು ಒಂಚೂರು ಕೊಡ್ತೀನಿ ತಗೋ. ಇದಕ್ಕೆ ಜಸ್ಟಿಸ್ ಕೊಡ್ಬೇಕು ನಾವು. ಕೋಪ ಯಾರಿಗೆ ಜಾಸ್ತಿ? ಕೋಪ ಅಂದ್ರೆ ನಂಗೆ ಅದೇ ಸ್ಪೆಲ್ಲಿಂಗೇ ಗೊತ್ತಿಲ್ಲ ಕೋಪದ್ದು. ಇಲ್ಲ ನೋಡು, ಅರ್ಧದಲ್ಲಿ ಮುಗಿಸ್ಲಿಕ್ಕಿಲ್ಲ, ಸ್ಟ್ರೈಟ್ ಮುಗಿಸ್ಬೇಕು. ಉಸಿರಾಡ್ಲಿಕ್ಕಾಗಲ್ಲ. ಬನ್ನಿ. ನಾನೇನು ಅಷ್ಟು ಕೋಪ ಮಾಡ್ಕೊಳಲ್ಲ. ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳಲ್ಲಪ್ಪ, ಇಷ್ಟು ಕೋಪ ಮಾಡ್ಕೊಂತಾಳು ಗುರು. ಎಂತದಿಲ್ಲ. ಸತ್ಯ ಹೇಳು. ಇಲ್ಲ, ನಾನು ಕೋಪ ಮಾಡ್ಕೊಳಲ್ಲ ನೋಡಿ. ಇವಾಗ್ಲೂ ನಾನು ಕೋಪ ಮಾಡ್ಕೊಂಡಿಲ್ಲ. ಕೋಪ ಮಾಡ್ಕೊಳಲ್ವಾ? ಇಲ್ಲ. ಸತ್ಯ? ಇಲ್ಲ. ಪ್ರಾಮಿಸ್ ಮಾಡಿ. ಅಂದ್ರೆ ಯಾವಾಗಾರು ಒಮ್ಮೊಮ್ಮೆ ಮತ್ತೆ ನನ್ನ ಕೋಪಕ್ಕೆ ಕಾರಣ ಇವರೇ ಆಗಿರ್ತಾರೆ. ಅನ್ಫಾರ್ಚುನೇಟ್ಲಿ ನಾನೇ. ಮೊದಲು ಎಲ್ಲವೂ ಚೆನ್ನಾಗಿತ್ತು, ಮದುವೆ ಆದ್ಮೇಲೆ ನಂಗೆ ಕೋಪ ಜಾಸ್ತಿ ಆಯ್ತು.
ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಪಾರ್ಟಿ ಮಾಡೋದಂತೆ. ಇದೆಲ್ಲ ಓಕೆ, ಪಾರ್ಟಿ ಮಾಡೋದು ಇದೊಂದು ಕ್ವಶನಾ? ಏನೋಪ್ಪ, ಒಂದು ತಲೆನೋವು ಇರುತ್ತೆ, ತಲೆ ಬಿಸಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಮೂಗೊಳಗೆ ಇತ್ತು. ಪಾರ್ಟಿ ಸುಮ್ಮನೆ ಮಾಡ್ತೀವ? ಪಾರ್ಟಿ ರೀಸನ್ ಇಲ್ಲದೆ ಪಾರ್ಟಿ ಮಾಡ್ತೀವ? ಎಂತಾಯ್ತು ಎಂತಾಯ್ತು? ಅಲ್ಲ ಅಕ್ಷಿ ಮಾಡಿ ಪಾರ್ಟಿ. ಹೌದಪ್ಪ, ನಾವು ಪಾರ್ಟಿ ಮಾಡ್ತೀವಪ್ಪ. ಏನೋ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಬೇಕಿರುತ್ತೆ, ಶಾಂತಿ ಬೇಕಿರುತ್ತೆ, ಏನೋ ಒಂದು ಚೇಂಜ್ ಬೇಕಿರುತ್ತೆ ಮನಸ್ಸಿಗೆ. ಪಾರ್ಟಿ ಮಾಡ್ತೀವಪ್ಪ. ತಪ್ಪಿದ್ಯಾ? ಇಲ್ಲ, ಅಷ್ಟೇ. ಮತ್ತೆ ದೊಡ್ಡ ಕ್ರೈಮ್ ಅದು ಪಾರ್ಟಿ ಮಾಡೋದು. ಇದನ್ನು ವೇಸ್ಟ್ ಮಾಡಬೇಡ, ನಾಳೆ ಬೋಂಡ ಕಾಯ್ತು. ಛೀ, ಎಂತ ಚೀ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ತಿಂಡಿ ಪೋತ ಯಾರು ಅಂತ. ನೀವೇ. ಹೌದಪ್ಪ, ನಂಗೆ ಹಶು ಆಗುತ್ತೆ. ನೀವು ಅದನ್ನ ತಿಂಡಿ ಪೋತ ಅಂತ ಹೇಳುದಾ? ಬೇಜಾರಾಗಲ್ವಾ? ಬೇಜಾರು ಆದ್ರೂ ತೊಂದರೆ ಇಲ್ಲ. ತಿನ್ನೋದು ತಪ್ಪ? ನಿಮ್ಗೆ ನಾನು ಎಕ್ಸ್ಟ್ರಾ ತಿಂಡಿ ಕೊಡ್ತೀನಿ. ಅಲ್ಲ, ತಿಂಡಿ ತಿನ್ನೋದು ತಪ್ಪ? ಯಾರು ತಿನ್ನಲ್ವ ತಿಂಡಿ? ನಾನೊಬ್ಬ ತಿಂಡಿ ತಿನ್ನೋದು ತಿಂಡಿ ಪೋತನ? ಹೌದು, ಇವ್ರು ತಿಂಡಿ ತಿಂತಾರೆ, ಬಟ್ ದಪ್ಪ ಆಗೋದು ನಾನು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಖರ್ಚು ಮಾಡ್ತಾರಂತ. ಬಿಳಿ. ಎಂತ? ಹೈಯೆಸ್ಟ್ ಬಟ್ಟೆ ತಕೊಳ್ಳೋದು, ಸುಮ್ಮನೆ ಹೋಗಿ ಬಟ್ಟೆ ತಕೊಳ್ಳೋದು, ಅನಗತ್ಯ ಥಿಂಗ್ಸ್ನ ಮನೆಗೆ ತರೋದು. ಇಟ್ ಈಸ್ ಯು, ಪ್ಲೀಸ್. ಅಲ್ಲ, ಬಟ್ಟೆ ತಗೊಂಡಿದ್ ಖರ್ಚಾ? ಮತ್ತೆ ಅದನ್ನ ಧರ್ಮ ರೀಸನ್ಸ್ ಕೊಡ್ಬೇಕಂತ ಕೊಡ್ಬಾರ್ದ್ರಿ. ನಾಮಿನೇಟ್ ಮಾಡ್ತೀರಾ? ಕರೆಕ್ಟ್ ಆಗಿ ರೀಸನ್ಸ್ ಹೇಳಿ ನಾಮಿನೇಟ್ ಮಾಡಿ. ಕರೆಕ್ಟ್ ಆಗಿ ರೀಸನ್ ಹೇಳಿ ಅದ್ ಬಿಡಿ. ಇದು ಬಟ್ಟೆ ತಗೊಳ್ಳೋದು ಇದೆಲ್ಲ ಡೈಲಿ ನೆಸೆಸಿಟಿ ಕಣ್ರಿ. ಬಟ್ಟೆ ಇಲ್ಲದೆ ನಾನು ಹೊರಗೆ ಹೋಗ್ಲಾ? ಅಷ್ಟೇನ್ ಬಟ್ಟೆ ಬೇಕಂತ ಇಲ್ಲ. ಅಲ್ಲ, ನಿಮ್ಗೆ ಅನಿಸ್ತಿಲ್ವಾ ಇದು ಡಬ್ಬ ಆನ್ಸರ್ ಅಂತ ಅನಿಸ್ತಿಲ್ವಾ? ಇಲ್ಲ, ಅನಿಸ್ತಿಲ್ಲ. ಬಿಳಿ. ಅಲ್ಲ, ಒಂಚೂರು ಸಕ್ಕರೆ ಹಾಕಿದ್ರೆ ಒಳ್ಳೆ ಆಗ್ತಿತ್ತು. ಬಾಯೊಳಗೆಲ್ಲ ಹೋಗ್ತುಂಟು, ಆಗ್ತುಂಟು. ಓಹ್ ಓಹ್ ಓಹ್. ನೆಕ್ಸ್ಟ್ ಟೈಮ್ ನೀವು ಖರ್ಚು ಮಾಡುವಾಗ ಇದು ನೆನಪಿರ್ಬೇಕು ನಿಮಗೆ, ಖರ್ಚು ಮಾಡಬಾರ್ದು, ಹಿಟ್ಟೊಳಗೆ ಹೋಗ್ಬೇಕಾಗುತ್ತೆ ಅಂತ. ಆಯ್ತು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಮ್ಮಿಬ್ಬರಲ್ಲಿ ಯಾರಿಗೆ ಯಾರನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಅಂತ. ನಾನು ಒಂಚೂರು ಎಕ್ಸ್ಟ್ರಾ. ನಮ್ಮಿಬ್ಬರಿಗೂ ಅಷ್ಟೇ ಕಣ್ರಿ. ಒಬ್ರು ಕಂಡ್ರೆ ಪ್ರೀತಿ ಜಾಸ್ತಿ. ನಂಗೆ ಪ್ರೀತಿ ಜಾಸ್ತಿ. ನಮ್ಮ ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಿದೀವಿ. ಆದ್ರೆ ಫಸ್ಟ್ ಅಲ್ಲಿ ಕೇಳಿದ್ನಲ್ಲ, ಯಾರು ಜಾಸ್ತಿ ಮುಖನ ಡಿಪ್ ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ. ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ರೆ ನಾನು ಎಷ್ಟು ಸಲ, ಪ್ರಿಯಾಂಕಾ ಎಷ್ಟು ಸಲ ಹಿಟ್ಟಿಗೆ ಮುಖ ಅದ್ದಿದೀವಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಗಂಟೆನ ಓಡಿಯೋದ್ ಮಾತ್ರ ಮರಿಬೇಡಿ ಕಡ್ರೆ. ಗಂಟೆನ ಓಡಿರಪ್ಪ. Love you all. See you.